ಬಳ್ಳಾರಿ ಬ್ಯಾನರ್ ಗಲಭೆ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ ರೆಡ್ಡಿ ರಾಮುಲು ಸೇರಿ 33 ಮಂದಿಗೆ ನೋಟಿಸ್ ಅನ್ನು ನೀಡಲಾಗಿದೆ. ಇವತ್ತು ತಹಶೀಲ್ದಾರ್ ಕೋರ್ಟ್ಗೆ ಹಾಜರಾಗುವುದಕ್ಕೆ ನೋಟಿಸ್ ಅನ್ನು ನೀಡಲಾಗಿದೆ. ತೊಡೆ ತಟ್ಟಿದ ಮಹಿಳೆಯನ್ನು ಕೂಡ ಸೇರ್ಕೊಂಡು 33 ಜನರಿಗೆ ನೋಟಿಸ್ ಅನ್ನು ಜಾರಿ ಮಾಡಲಾಗಿತ್ತು. ನೋಟಿಸ್ ಜಾರಿ ಮಾಡಿದ ಬಳ್ಳಾರಿ ತಾಲೂಕು ದಂಡಾಧಿಕಾರಿ ಶಾಂತಿ ಭಂಗ ತರುವ ಆರೋಪದ ಅಡಿ ಪ್ರಕರಣ ಕೂಡ ದಾಖಲಾಗಿತ್ತು. ಎರಡೂ ಕಡೆಯಿಂದಲೂ ಜನಾರ್ದನ ರೆಡ್ಡಿ ಮತ್ತೆ ಭರತ್ ರೆಡ್ಡಿ ಅವರ ಕಡೆಯಿಂದಲೂ ಪ್ರಚೋದನಕಾರಿಯಾದಂತಹ ಹೇಳಿಕೆಗಳು ಎರಡು ಕಡೆಯಿಂದಲೂ ಕೂಡ ಬಂದಿತ್ತು. ಮತ್ತೆ ಒಂದೇ ಒಂದು ಸಣ್ಣ ಗಲಾಟೆ, ಬ್ಯಾನರ್ ಕಟ್ಟುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬನ ಪ್ರಾಣ ಪಕ್ಷಿ ಆರ್ ಹೋಗಿತ್ತು. ರಾಜಶೇಖರ್ ಅನ್ನುವಂತಹ ವ್ಯಕ್ತಿಯ ಪ್ರಾಣ ಪಕ್ಷಿ ಆರ್ ಹೋಗಿತ್ತು. ಈ ಹಿನ್ನೆಲೆಯಲ್ಲಿ 33 ಮಂದಿಗೆ ನೋಟಿಸ್ ಅನ್ನ ಕೂಡ ನೀಡಲಾಗಿದೆ. ಜನಾರ್ದನ ರೆಡ್ಡಿ ಮತ್ತೆ ರಾಮುಲು ಸೇರಿದಂತೆ 33 ಜನರಿಗೆ ನೋಟಿಸ್ ಅನ್ನ ಕೂಡ ನೀಡಲಾಗಿದೆ. ಅದು ಮಹಿಳೆಯರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋದನ್ನ ನಾವು ಕೂಡ ಗಮನಿಸಿದ್ದೇವೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಿ. ಒಬ್ಬ ಮಹಿಳೆ ತೊಡೆ ತಟ್ಟಿ ಅಖಾಡಕ್ಕೆ ಬಾ, ನಾನು ರೆಡಿ ಇದ್ದೀನಿ ಅನ್ನೋ ಮಟ್ಟಿಗೆ ಆಕೆ ರಿಯಾಕ್ಟ್ ಮಾಡಿದ್ದು. ಒಂದ್ ಕಡೆ ಯಾವ ರೀತಿಯಾಗಿ ಪ್ರಚೋದನಕ್ಕೆ ಒಳಗಾಗಿ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ್ರು ಅನ್ನೋದೆಲ್ಲವೂ ಗೊತ್ತಿರುವಂತಹ ವಿಚಾರ. ಸೊ ಹಾಗಾಗಿ ಒಂದೊಂದೇ ವಿಡಿಯೋಗಳನ್ನ ಯಾರ್ಯಾರು ತೆಗೆದುಕೊಂಡಿದ್ರು ಆ ಒಂದು ವಿಡಿಯೋಗಳ ಆಧಾರದ ಮೇಲೆಗೆ ಇದೀಗ 33 ಜನರಿಗೆ ನೋಟಿಸ್ ಅನ್ನ ಕೂಡ ಜಾರಿ ಮಾಡಲಾಗಿದೆ.